ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ಭರಿತ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ಕ್ಯಾಕರೆ ಕಣ್ಣು ಬಿತ್ತು. ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್. ಅಂತಹ ಕಾಲಘಟ್ಟದಲ್ಲಿ Good morning, Rani Sahib. ಕುಳಿತುಕೊಳ್ಳಿ. Thank you. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ,
ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ನಿಮಗೇಕೆ ಕೊಡಬೇಕು ತಪ್ಪು? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ತಪ್ಪ ಹೋಗುತ್ತೀರಿ. ಎಚ್ಚರ. ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸತ್ಯಾನ ನಿನ್ಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯಣ, ನೀನು ಬಾಗಿಲು ಕಾಯ ಸಿಪಾಯಿ. ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ. ಸಾಕು ಮಾಡೋದಿನ ವಿವೇಕದ ಮಾತುಗಳನ್ನು. ನಮ್ಮ ರಾಜ್ಯ ತಾರತಮ್ಯವೆನಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಳಗುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಯೇ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿದರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮನ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ನೀವು ಚಿನ್ನದೊಂದಿಗೆ ಚೆಲ್ಲಾಟ ಆಡುತ್ತೀರಿ, ಶಿಶುಮಂದಿರ ಮೇಲೆ ಕುಳಿತು ಆಟ ಆಡುತ್ತೀರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಳೈತಿ, ಅಂಜಿಕೆ ಮುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕುವ ಆಸೆ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸೆ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಪಾಲತೋತ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ಕೇಳಿದಿರ ಮಹಾಮಂತ್ರಿಗಳೇ, ವಿನಾಕಾರಣ ಯುದ್ಧ ಮಾಡಬೇಕಾಗಿದೆ. ರಕ್ತಪಾತವಾಗುವುದು ಬೇಡವೆಂದು ಬಯಸಿದರು ಆ ಚಾಕರಿ ಕಾಲ್ಕೆದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ. ರಾಯಣ್ಣ, ಈ ಯುದ್ಧ ತಾಯಿನಾಡ ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ. ಕರೆ ಮಾತಾಡಿದ್ರಿ ಸರ್ದಾರ್ ಸಾಹೇಬ್ರ. ಕಟ ಬಂದು ಚಿಂತೆ ಇಲ್ಲ. ಫಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತಿವನ್ನ ಸೊಲ್ಲು ಕೇಳಕ ಕನ್ನಡಿಗರು ಕಾದು ಕೂತಾರ. ಗುರುಸಿದ್ದಪ್ಪನವರೇ, ರಣಕಹಳೆ ಊದಲು ಹೇಳಿ. ಎಲ್ಲೆಲ್ಲೂ ರಣಬೇರಿ ಮೊಳಗಲಿ. ಕೋಟೆಯ ದ್ವಾರಗಳನ್ನು ತೆರೆಯಿರಿ. ಕಡುಗಲಿಗಳಂತೆ ಹೋರಾಡಿರಿ. ಕಿತ್ತೂರು ಪರಕೀಯರ ಸ್ವತ್ತಾಗುವುದನ್ನು ತಡೆಯಿರಿ. ತಾಯಿ, ನಮ್ಮ ಮದ್ದುಗುರುಗಳು, ಯಾರು ಕಿಡಿಗೇಡಿಗಳು ನಮ್ಮ ಸಿಡಿಗುರುಗಳಿಗೆ ಇದು ಸಡಿಲಿ ಬೆಳೆಸಿದರು. ಪ್ರಸಂಗ ಗಂಡಾಂತರಕ್ಕೆ ಎಡೆಯಾಗೈತಿ, ಮೋಸಕ್ಕ ಬಲಿಯಾಗೈತಿ. ವಂಚನೆಯಿಂದ ಯುದ್ಧ ಮಾಡಕತ್ತಿರೋ ಇಂಗ್ರೇಜಿ ನಾಯಿಗಳು ನಿಮ್ಗೆ ಕಂಡಿದ್ದಾರಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ನಾಡ ರಕ್ಷಣೆ ಮುಖ್ಯ. ನೀವು ಆಟಕ್ಕೆ ಬಿದ್ದು ಯುದ್ಧ ಮಾಡ್ಲಿಕ್ಕೆ ಬೇಕನ್ಸಿದ್ರ ನನ್ನ ತಲೆ ಕರೆದು ಆಮೇಲೆ ಯುದ್ಧ ಮಾಡ್ರಿ.
ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಹಾರಾಡ್ತಿ ಹಾರಾಡು. ಮೋಸ ಮಾಡಿ ಸ್ವಚ್ಛಂದಾಗ ಹಾರಾಡ್ತೀನ ನಿನ್ನ ಕಿತ್ತಾಕಿ ಕಿತ್ತೂರ್ ಕಿಲ್ಲೆ ಮೇಲೆ ನಂದಿದ್ದು ಹಾರಿಸ್ತೀನಿ. ಇದಾ ನನ್ ಶಪಥ, ಇದಾ ನನ್ನ ಗುರಿ. ವೀರಭೂಮಿಗೆ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿಗೆ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಸಲ್ಲಿಸುವ ದೇಶಭಕ್ತಿ ಈಗ ಶಕ್ತಿ ಎಂದು ಸಾರಿ ಹೇಳುವ ನಾಡಶತ್ರು ನಾಟಕಾಗಿ ಬಂಧನಿತರಾಗುವ ಕಡೆ ಕೆಚ್ಚೆಯ ಅಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಕೆಚ್ಚೆಯ ಅಲಿಗಳೇ ಈ ಭೂಮಿ ಎಂದೆಂದು ನಮ್ಮದೇ. ಗುಲಾಮಗಿ ಬದುಕಿಗೆ ಗುಲಾಂತರಿಯಲಿಟ್ಟು ಸಲಾಮು ಬಯಸುವ ಕೆಂಪು ಕೋತಿಗಳ ನೆತ್ತಲು ಕುದಿಯುವ ಬಂದೆ ಅಡಿಯಾಡು ನಾವಲ್ಲ ಉಚ್ಚೆತ್ತ ಹುಲಿಗಳೇ ಪರ ಅಂಗು ಬೇಕಿಲ್ಲ ಗೆಜ್ಜೆದ್ದು ನಿಂತವೆ. ಜೀವನವೇ ಹೋರಾಟ ಹುಟ್ಟು ಸಾವು ಚೆಲ್ಲಾಟ ಸೋಲುತ್ತಲಾನೀಲ ಬಿದ್ದವನು ಜಂಜಾಟ. ಹುಟ್ಟಿನ ಜೈ ಗುರು ಸಿದ್ದೇಶ. ಶರಣು ಗುರುದೇವ, ಶರಣು. ಬೇಡ ತಾಯಿ ಬೇಡ. ಗುರು ದೀಕ್ಷೆ ಪಡೆದ ಜಂಗಮ ಗುರು ನಾನಲ್ಲ ತಾಯಿ, ನಿಮ್ಮ ಮಗ ರಾಯ. ರಾಯಣ್ಣ, ನನ್ನ ಕಂದ. ಬೇಡವ, ನಿಮ್ ಕಣ್ಣ ನೀರ್ ಬರಬಾರ್ದವ. ಅದು ಹೇಗೆ ಸಾಧ್ಯ ರಾಯಣ್ಣ? ನಾವೆಲ್ಲರೂ ಬದುಕಿದ್ದು ಕಿತ್ತೂರ ಪ್ರಜೆಗಳನ್ನು ಪರಾಧೀನರನ್ನಾಗಿ ಮಾಡಿದೆವಲ್ಲ. ಅವ ನಿಮ್ ಮಗ ನಾನಿನ್ನು ಬದುಕಿದನವ. ಕಿತ್ತೂರ್ ಮ್ಯಾಗ ಕವಿದಿರೋ ಕತ್ತಿನ ಕಿತ್ತಾಕಿ ಸ್ವಾತಂತ್ರ್ಯ ದೀಪ ಹಚ್ಚೋಕ ನಾ ಕಂಕಣ ಕಟ್ಟಿನವ. ನಿನ್ನ ಆಸೆ ನೆರವೇರುವುದು ಸಾಧ್ಯವೇ ರಾಯಣ್ಣ? ಖಂಡಿತ ನೆರವೇರ್ತೈತಿ. ಏಟೋ ಮಂದಿ ವೀರ ಯೋಧರು ಹೋರಾಟಕ್ಕೆ ಸಜ್ಜಾಗಿ ನಿಂತಾರ. ಅವರಾದಿ ವೀರಪ್ಪನವರು ಗಂಗಾಧರನ ಕಾಡಿನ ಗವಿಯಾಗೆ ಸೈನ್ಯನ ಸಜ್ಜು ಮಾಡ್ಕೊಂಡು ಕಾದು ಕುಂತಾರ. ಯುದ್ಧ ಮಾಡೋಕ ಹಾತುರಿತಾ ಇದಾರ. ಹೌದೇ ರಾಯಣ್ಣ? ಸಂಶಯ ಬೇಡವ, ನಾವರ ಭೇಟಿಯಾಗಿನಿ. ಯುದ್ಧ ಸಾರಕ್ಕೂ ನಿಮ್ಮ ಅಪ್ಪಣೆ ಪಡಿಬೇಕಂತ ಬಂದೀನಿ. ಇದೆಲ್ಲ ಬೇಡವ, ನಿಮ್ಮ ಆಶೀರ್ವಾದ ಒಂದ ನನಗೆ ಬೇಕು. ರಾಯಣ್ಣ, ಸೈನ್ಯದ ಸಿದ್ಧತೆಗೆ ಇದೆಲ್ಲ ಬೇಕಾಗುತ್ತದೆ. ತೆಗೆದುಕೋ. ಗೆದ್ದು ಬಾ ವೀರ. ಬರ್ತೀನಿ ತಾಯಿ. ಚೆನ್ನವ ತಾಯಿ ದಂಡಿನ ಸಿದ್ಧತೆಗಂತ ಬಲವಂತ ಮಾಡಿದನ್ನೆಲ್ಲ ಕಳ್ಸಾರ. ಸುಖರಿ ಬಂಡ ಸೇರಿಸಿ ಲಡಾಯಿ ಮಾಡಿ ಚೆನ್ನವ ತಾಯಿನ ಸೆರೆಯಿಂದ ಬಿಡಿಸ್ಬೇಕಂತ ಸಂಕಲ್ಪ ಮಾಡೀನಿ. ಇನ್ನು ವಿಳಂಬ ಮಾಡೋದ್ ಬ್ಯಾಡ್ರಿ. ಆ ಕೆಂಪು ಕೋತಿಗಳ ವಿರುದ್ಧ ಇವತ್ತಿಂದನೇ ಲಡಾಯಿ ಶುರು.
ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಬಂಡು ಮಾಡದ ಗಂಡು ಬಂಡಾಯವೆತ್ತಿದೆ ನೋಡು ಬಂಡು ಮಾಡದ ಗಂಡು ಬಂಡಾಯವೆತ್ತಿದೆ ನೋಡು ಕಾಡು ಮೇಡನು ಅಲೆದು ಕಟ್ಟು ಬಾಳನು ಮುರಿದು ಕಾಡು ಮೇಡನು ಅಲೆದು ಕಟ್ಟು ಬಾಳನು ಮುರಿದು ಚಿರಂಜಿ ಗುಂಡರ ರುಂಡವ ಕಡೆಯಲ್ಲಿ ಸರಿದು ದಾರಿ ಸರಿಯಾಗಿ ಹೋಗಿದೆ ನೋಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ರಾಯನ ಇಲ್ಲಿನ ಛಲಕಾರ ನಿನ್ನನು ಕೊಲೆಗಾರ ಸುಲಿಗೆಖೋರ ಬಂಡುಖೋರ ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆಖೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ತ ದೋಚೋ ನನ್ನ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ಮ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕಳಿಸಿ ಕುಂಪಣಿ ಸರ್ಕಾರಕ್ಕೆ ಧಿಕ್ಕಾರ. ರಾಯಣ್ಣನ ಉಳಿದ ಸಹಾಯಕರಾದ ಬಾಳ ನಾಯಕ, ಬಸವಲಿಂಗಪ್ಪ, ಕರಿಬಸಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಖೋರ, ಅಪರಾಧಿ ಎಂದು ಪರಿಗಣಿಸಿ 26/1/1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ನಿನ್ನ ಕೊನೆಯ ಆಸೆ ಏನು? ಸಾಹೇಬ್ರ, ನನ್ನ ದೇಶ ಬಾಂಧವರ್ಗ ನಾ ಕೊನೆ ಸಂದೇಶ ಹೇಳ್ಬೇಕು. ಓಕೆ, ದೇಶಭಕ್ತರ, ಇಲ್ಲಿ ಮಠ ಆಗಿದ್ದಾತು. ಇನ್ನು ಮುಂದಾದ್ರೂ ನೀವೆಲ್ಲರೂ ಒಂದಾಗ್ರಿ. ಇಲ್ಲ ಅಂದ್ರ ಮುಂದ ನೀವು, ನಿಮ್ಮೆತ್ತವರು, ಒಡ ಹುಟ್ಟಿದವರು, ಮಕ್ಕಳು ಮರಿ ಸಾಯೋ ಮಠ ಪರಿಕಿರ ಗುಲಾಮರನ್ ಬದುಕಬೇಕಂತೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಇನ್ನೊಬ್ರು ದಾಸದಾಗ ಬದುಕೋ ಅಗತ್ಯ ನಮ್ಗಿಲ್ಲ. ಅದಕ್ಕ ಇವತ್ತೇ ಕಂಕಣ ಕಟ್ರಿ, ಒಗ್ಗಟ್ಟಾಗ ಬಲ ಐತೆ ಅಂತ ತೋರಿಸ್ಕೊಡ್ರಿ. ಅನ್ಯಾಯ ವಿರುದ್ಧ ಹೋರಾಡಕ್ಕೆ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬೀದಿ ನಾಯಿಗಳನ್ನ ಬಡ್ದೋಡಿಸ್ರಿ. ಕಿತ್ತೂರ್ನ ಸ್ವತಂತ್ರ ಮಾಡ್ರಿ. ನೀನು ಚತ ಮೇಲೆ ಕಿತ್ತೂರು ಸ್ವಾತಂತ್ರ್ಯವಾಗಲು ಸಾಧ್ಯವೇ ಇಲ್ಲ. ಮುಚ್ಚೋ ಬಾಯಿ. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬರುವ ಅರಿವುಗೇಡಿ. ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬರ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ. ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಹರ ಹರ ಮಹಾದೇವ್. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆಂಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ
ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.